ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಟ್ರಯಾಂಗಲ್ ಪ್ಯಾಟರ್ನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇಟ್ಸ್ ಎ ಪ್ರೈಸ್ ಆಕ್ಷನ್ ಪ್ಯಾಟರ್ನ್. ಸೊ ಅದರಲ್ಲಿ ನಿಮಗೆ ಟ್ರಯಾಂಗಲ್ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ನಾವು ಎರಡು ಪ್ಯಾಟರ್ನ್ ಕಲಿಯೋಣ. ಒಂದು ಚಾನಲ್ ಪ್ಯಾಟರ್ನ್ ಮತ್ತೆ ಟ್ರೆಂಡ್ ಲೈನ್ ಅಂತ. ಸೊ ನೋಡಿ, ಇದು ಒಂದು ಚಾನಲ್ ಪ್ಯಾಟರ್ನ್. ಸೊ ನಿಮಗೆ ಯಾವುದೇ ಸ್ಟಾಕ್ಸ್ನ ನೋಡಿರ್ಬೋದು, ಒಂದು ರೇಂಜ್ ಬೌಂಡ್ ಅಲ್ಲೇ ಓಡಾಡ್ತಾ ಇರುತ್ತೆ, ಹೌದಾ? ಸೊ ನೋಡಿ, ಇಲ್ಲಿ ಬೈ ಆಗುತ್ತೆ, ಇಲ್ಲಿ ಸೆಲ್ ಆಗುತ್ತೆ, ಬೈ ಸೆಲ್ ಮಾಡ್ತಾ 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 ಒಂದೇ ಒಂದು ಲೆವೆಲ್ಗೆ ಬಂದಾಗ ಅಲ್ಲಿ ಒಂದು ಬ್ರೇಕ್ಔಟ್ ಆಗ್ಬೋದು. ಇಟ್ ಮೇ ಬಿ ಅಪ್ ಸೈಡ್, ಇಟ್ ಮೇ ಬಿ ಡೌನ್ ಸೈಡ್. ಸೊ ಈ ತರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಇದನ್ನ ಚಾನಲ್ ಪ್ಯಾಟರ್ನ್ ಅಂತ ಕೂಡ ಕರೀತಾರೆ. ಮತ್ತೆ ಟ್ರೆಂಡ್ ಲೈನ್ ಅಂದ್ರೆ ನೋಡಿ, ಅಪ್ ಸೈಡೇ ಹೋಗ್ತಾ ಇರುತ್ತೆ, ಬಟ್ ಅಲ್ಲಿ ಬೈ ಸೆಲ್ ಹಾಕೊಂಡು ಅಪ್ ಸೈಡ್ ಹೋಗ್ತಾ ಇರುತ್ತೆ. ಸೊ ಇದು ಅಷ್ಟೇ ನೋಡಿ, ಈ ತರ ಬಂದಿರುತ್ತೆ. ಸೊ ಇಲ್ಲಿ ಸೆಲ್ ಆಗುತ್ತೆ, ಇಲ್ಲಿ ಬೈ ಆಗುತ್ತೆ, ಸೆಲ್ ಆಗುತ್ತೆ, ಬೈ ಆಗುತ್ತೆ, ಬಟ್ ಇದು ಅಪ್ ಸೈಡೇ ಹೋಗ್ತಾ ಇರುತ್ತೆ. ಸೊ ಇದು ಒಂದು ಅಪ್ ಸೈಡ್ ಟ್ರೆಂಡ್ ಅಂತ ಕರೀತಾರೆ. ಸೊ ಅಪ್ ಸೈಡ್ ಇದು ಒಂದು ಟ್ರೆಂಡ್ ಲೈನ್. ಈ ತರ ಡೌನ್ ಟ್ರೆಂಡ್ ಲೈನ್ ಅಂತ ಕರೀತಾರೆ, ಅಂದ್ರೆ ಡೌನ್ ಸೈಡ್ ಹೋಗುತ್ತೆ. ಸೊ ಇದು ನೋಡಿ, ಇಲ್ಲಿ ಬೈ ಆಗುತ್ತೆ, ಇಲ್ಲಿ ಸೆಲ್ ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ, ಬೈ ಆಗುತ್ತೆ, ಸೆಲ್, ಬಟ್ ಇದು ಡೌನ್ ಸೈಡೇ ಬರ್ತಾ ಇರುತ್ತೆ. ಸೊ ಅಲ್ಲಿ ಯಾವ್ದಾದ್ರು ಒಂದು ಲೆವೆಲ್ಗೆ ಬ್ರೇಕ್ಔಟ್ ಮೇಲ್ ಬರ್ಬೋದು, ಅಥವಾ ಇನ್ನೂ ಡೌನ್ ಸೈಡ್ ಹೋಗ್ಬೋದು. ಸೊ ಈ ತರ ಇರುತ್ತೆ. ಸೊ ಇದು ಹೇಗೆ ಸ್ಟಾಕ್ಸ್ ಅಲ್ಲಿ ಆಗುತ್ತೆ ಅಂತ ನಾವು ನೋಡೋಣ ಬನ್ನಿ. ಇದು ಅದಾನಿ ಗ್ರೀನ್ಸ್ ಅಂತ ನಾನು ಸ್ಟಾಕ್ಸ್ ನ ಚೂಸ್ ಮಾಡಿದೀನಿ. ಸೊ ಎಲ್ಲಾ ಸ್ಟಾಕ್ಸ್ ಕೂಡ ನೀವು ಪ್ಯಾಟರ್ನ್ ಹಾಕ್ಲೇಬೇಕು ಅಂತ ಏನಿಲ್ಲ. ಸೊ ಪ್ಯಾಟರ್ನ್ ಬಂದಾಗ ಮಾತ್ರ ಪ್ಯಾಟರ್ನ್ ಹಾಕೊಳ್ಳಿ. ಪ್ಯಾಟರ್ನ್ ಬಂದಿಲ್ಲ ಅಂದ್ರೆ ಅದಕ್ಕೆ ಬಲವಂತವಾಗಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡಿ, ಅದಾನಿ ಗ್ರೀನ್ ಅಲ್ಲಿ ನೋಡಿ, ನೇಕ್ಡ್ ಚಾರ್ಟ್ ನ ನೋಡ್ಬೇಕು. ಸೊ ಈ ತರ ನೋಡಿದಾಗ ನಿಮ್ಗೆ ಸೊ ಇಲ್ಲಿ ಪ್ಯಾಟರ್ನ್ ಹೇಗೆ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಒಂದು ಲೆವೆಲ್ಸ್ ಇದೆಯಲ್ಲ, ಸೊ ಈ ಲೆವೆಲ್ಸ್ ನಿಮ್ಗೆ ಬ್ರೇಕ್ಔಟ್ ಆಯ್ತು ನೋಡಿ, ಹೌದಾ? ನೋಡಿ, ಈ ಲೆವೆಲ್ಸ್ ಬ್ರೇಕ್ಔಟ್ ಆಯ್ತು. ಸೊ ಈ ಲೆವೆಲ್ಸ್ ಬ್ರೇಕ್ಔಟ್ ಆದಾಗ ಸೊ ಮಾರ್ಕೆಟ್ ಯಾವ ಲೆವೆಲ್ಗೆ ಮೂವ್ಮೆಂಟ್ ಆಗಿದೆ. ಸೊ ನೋಡಿ, ಮಾರ್ಕೆಟ್ ಮೂವ್ಮೆಂಟ್ ಆಗಿರೋದು ಆಲ್ಮೋಸ್ಟ್ ನಿಮಗೆ 1000 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ವಿತ್ ಇನ್ ಏಪ್ರಿಲ್ ಟು ಮೇ. ಜಸ್ಟ್ 1 ಮಂತ್ ಅಲ್ಲಿ ನಿಮ್ಗೆ ಇಷ್ಟು ಮೂವ್ಮೆಂಟ್ ಆಗಿದೆ, ಹೌದಾ? ಸೊ ಇದು ಒಂದು ಪ್ಯಾಟರ್ನ್ ಜನರೇಟ್ ಆಯ್ತು. ದಿಸ್ ಇಸ್ ಚಾನಲ್ ಪ್ಯಾಟರ್ನ್. ಸೊ ಅದೇ ತರ ಈ ಕಡೆ ಬಂದಾಗಲೂ ಒಂದು ಬ್ರೇಕ್ಔಟ್ ಆಗಿದೆ ನೋಡಿರ್ಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ ಪ್ಯಾಟರ್ನ್ ಜನರೇಟ್ ಆಗಿದೆ. ಸೊ ಅಪ್ ಸೈಡ್ ಡೌನ್ ಸೈಡ್ ಏನು ಬಂದಿಲ್ಲ ಅಂದ್ರೂ ಇಟ್ಸ್ ಓಕೆ, ಬಟ್ ಡೌನ್ ಸೈಡ್ ಕೂಡ ಇದೆ, ಕಾಣಿಸ್ತಾ ಇಲ್ಲಿ ಒಂದು ಫ್ಲಾಗ್ ಪ್ಯಾಟರ್ನ್ ಜನರೇಟ್ ಆಗಿದೆ. ಡೌನ್ ಸೈಡ್ ಇಲ್ಲ ಅಂದ್ರೂ ನಡೆಯುತ್ತೆ, ಓಕೆನಾ? ಸೊ ನೋಡಿ, ಇದು ಒಂದು ಪ್ಯಾಟರ್ನ್. ನೋಡಿ, ಇಲ್ಲಿ ಒಂದು ಬ್ರೇಕ್ಔಟ್ ಆಯ್ತು, ಅದಾನಿ ಬ್ರೇಕ್ಔಟ್ ಆಗಿದೆ. ಸೊ ಇದು ಅಪ್ ಸೈಡ್ ಹೋಗ್ಬಹುದು, ಇಲ್ಲ ಇಲ್ಲೇ ಒಂದು ಕಡೆ ಮತ್ತೆ ಫಾಲ್ ಆಗ್ಬಹುದು. ಸೊ ಈ ತರ ಒಂದು ಪ್ಯಾಟರ್ನ್ ಜನರೇಟ್ ಆಗಿದೆ. ನೀವು ಪ್ಯಾಟರ್ನ್ ಹಾಕೊಂಡು ವೆಯ್ಟ್ ಮಾಡ್ಕೊಳ್ಬೇಕು. ಸೊ ಯಾವಾಗ ಅದು ಬ್ರೇಕ್ಔಟ್ ಆಗ್ತಿದೆ ಫಸ್ಟ್ ನೋಡ್ಕೊಳ್ಬೇಕು. ಸೊ ಅಲ್ಲಿ ಬ್ರೇಕ್ಔಟ್ ಆಗ್ತಿದೆ, ಆ ಟೈಮಲ್ಲಿ ನೀವು ಎಂಟ್ರಿ ತಗೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಪ್ರಾಫಿಟ್ ಅಲ್ಲಿಗೆ ಎಕ್ಸಿಟ್ ಆಗ್ಬೋದು. ಸೊ ಬಲವಂತವಾಗಿ ಪ್ಯಾಟರ್ನ್ ನ ಜನರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ಯಾಟರ್ನ್ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಕೆಲವೊಂದು ಸ್ಟಾಕ್ಸ್ ಮಾತ್ರ ಚೂಸ್ ಮಾಡಿದ್ದೀನಿ, ಓಕೆನಾ? ಸೊ ನೆಕ್ಸ್ಟ್ ಸ್ಟಾಕ್ ಹೋಗೋಣ, ಅದಾನಿ ಪೋರ್ಟ್ಸ್ ಅಂತ. ಸೊ ನೋಡಿ, ಇಲ್ಲೂ ಒಂದು ಸೆಲ್ ಆಗಿದೆ, ಮತ್ತೆ ಇಲ್ಲಿ ಸೆಲ್ ಆಗಿದೆ, ಇಲ್ಲಿ ಸೆಲ್ಲು ನೋಡಿ, ಸುಮಾರು ಸೆಲ್ಲಿಂಗ್ಸ್ ಇದೆ, ಮತ್ತೆ ಬೈಯಿಂಗ್ಸ್ ಕೂಡ ಇದೆ. ಸಪೋರ್ಟ್ ನೋಡಿ, 1 2 3 4 5 ಸಪೋರ್ಟ್ಸ್ ತಗೊಂಡಿದೆ. ಟಾಪ್ ಅಲ್ಲಿ 1 2 3 ರೆಸಿಸ್ಟೆಂಟ್ ತಗೊಂಡಿದೆ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ರೇಕ್ಔಟ್ ಆಯ್ತು. ಸೊ ಇಟ್ಸ್ ಎ ಬಿಗ್ ಮೂವ್, ಹೌದಾ? ನೋಡಿ, ಆಲ್ಮೋಸ್ಟ್ ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಇಟ್ ಮೇ ಬಿ ಎ 143 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಇಟ್ಸ್ ಅರೌಂಡ್ 18% ಮೂವ್ಮೆಂಟ್ ಆಗಿದೆ. ನೋಡಿ, ಇಲ್ಲೂ ಒಂದ್ ಕಡೆ ಪ್ಯಾಟರ್ನ್ ಜನರೇಟ್ ಆಗಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆದಾಗ ಮಾರ್ಕೆಟ್ ನೋಡಿ ಎಷ್ಟು ಮೂವ್ಮೆಂಟ್ ಆಗಿದೆ. ಟಾಟಾ ಕೆಮಿಕಲ್ಸ್ ನೋಡ್ರಿ, ಇಲ್ಲೊಂದು ರೆಸಿಸ್ಟೆಂಟ್ ತಗೊಂಡಿದೆ, ಸಪೋರ್ಟ್ ಕೂಡ ತಗೊಂಡಿದೆ. 1 2 3 4 5 ಆಲ್ಮೋಸ್ಟ್ 4 to 5 ಸಪೋರ್ಟ್ ತಗೊಂಡಿದೆ ಅಂಡ್ ರೆಸಿಸ್ಟೆಂಟ್ ಕೂಡ ತಗೊಂಡಿದೆ. ಸೊ ಇಲ್ಲಿಂದ ಬ್ರೇಕ್ಔಟ್ ಆಗಿದೆ. ಇಟ್ಸ್ ಎ ಫಾಲ್ಸ್ ಬ್ರೇಕ್ಔಟ್. ನೋಡಿ, ಇಲ್ಲಿ ಕಾಣಿಸ್ತದೆ, ಇದು ಫಾಲ್ಸ್ ಬ್ರೇಕ್ಔಟ್. ಒಂದು ಬ್ರೇಕ್ಔಟ್ ಆಗುತ್ತೆ ಅದು ಮಾರನೇ ದಿನ ನೋಡ್ಬೇಕಾದ್ರೆ, ಬಟ್ ಇಟ್ಸ್ ಎ ಫಾಲ್. ನೋಡಿ, ಅಲ್ಲಿಂದ ಬಿಗ್ ಸ್ಪೈಕ್ ಕಾಣಿಸ್ತು, ಅಲ್ಲಿಂದ ಮತ್ತೆ ಫಾಲ್ ಆಗಿದೆ, ಮತ್ತೆ ಎಲ್ಲೋಗಿದೆ. ನೋಡಿ, ಇಲ್ಲಿ ಗ್ಯಾಪ್ ಅಪ್ ತಗೊಂಡು ಬಿಗ್ ಮೂವ್ ಆಗಿದೆ. ಆಲ್ಮೋಸ್ಟ್ ನಿಮಗೆ 166 ಪಾಯಿಂಟ್ಸ್ ಅಂದ್ರೆ 16% ಮೂವ್ಮೆಂಟ್ ಆಗಿದೆ. ಅರೌಂಡ್ ಒಂದು 15 to 16% ಮೂವ್ಮೆಂಟ್ ಆಗಿದೆ.
ಸೊ ನೋಡಿ ಈ ತರ ಒಂದು ಪ್ಯಾಟರ್ನ್ ಜನರೇಟ್ ಆಗಿದೆ ಟಾಟಾ ಕೆಮಿಕಲ್ಸ್ ನಲ್ಲಿ. ಡೆನ್ ಸ್ಟಾಕ್ಸ್ ನೋಡಿ, ಇಲ್ಲಿ ಒಂದು ಇಲ್ಲೊಂದು ಪ್ಯಾಟರ್ನ್ ಆಗಿದೆ. ನೋಡಿ ಹೇಗೆ ಡ್ರಾ ಮಾಡೋದು ಕೂಡ ಹೇಳ್ಕೊಡ್ತೀನಿ. ನೋಡಿ ಈ ತರ ನೋಡಿದಾಗ ನಿಮ್ಗೆ ಏನು ಅನ್ಸಲ್ಲ, ಅಯ್ಯೋ ಎಲ್ಲೋ ಹೋಗ್ತಾ ಇರುತ್ತೆ, ಎಲ್ಲೋ ಬರ್ತಾ ಇರುತ್ತೆ, ಹೇಗೆ ಕಂಡುಹಿಡಿಯೋದು ಅಂತ. ನೋಡಿ ಇಲ್ಲಿಂದ ಎಲ್ಲ ಕನೆಕ್ಟಿವಿಟಿ ಇದೆ. ಸೊ ನೀವು ಇಲ್ಲಿ ಕನೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಹೌದಾ? ನೋಡಿ ಪ್ಯಾಟರ್ನ್ ಹೇಗೆ ಜನರೇಟ್ ಆಗಿದೆ. ನಾನು ಪ್ಯಾಟ್ರನ್ನ ಇದೇ ಥರನೇ ಜನರೇಟ್ ಮಾಡ್ಕೊಳೋದು, ಇದೇ ಥರನೇ ಎಂಟ್ರಿ ಕೂಡ ತೊಗೊಳೋದು. ಸೊ ಬೇರೆಯವ್ರು ಯಾವ ಥರ ಮಾಡ್ತಾರೆ ನಂಗದು ಬೇಕಾಗಿಲ್ಲ. ಸೊ ನಾನು ಹೇಗೆ ಮಾಡ್ತೀನೋ ನಾನು ಆ ಥರ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರಾಫಿಟ್ ಆಗಿದೆ ಅದರಿಂದ. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಬೇರೆಯವರು ಇದಕ್ಕಿಂತ ಚೆನ್ನಾಗಿ ಹೇಳ್ಕೊಡ್ಬೋದು ಅಥವಾ ಇದಕ್ಕಿಂತ ವರ್ಸ್ಟಾಗಿ ಹೇಳ್ಕೊಡ್ಬೋದು. ಬಟ್ ನಾನು ನನ್ನ ಕೆಪಾಸಿಟಿಗೆ ತಕ್ಕಂತೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾನು ಡೇ ಕ್ಯಾಂಡಲ್ ಇಟ್ಕೊಂಡೆ ಜಾಸ್ತಿ ನೋಡೋದು. ಕೆಲವೊಂದು ವೀಕ್ಲಿ ಕ್ಯಾಂಡಲ್ಸ್ ಕೂಡ ನೋಡ್ತೀನಿ, ಕೆಲವೊಂದು ಮಂತ್ಲಿ ಕ್ಯಾಂಡಲ್ಸ್ ಕೂಡ ನೋಡ್ತೀನಿ. ಸೊ ನಾನು ಡೇ ಕ್ಯಾಂಡಲ್ ಅಲ್ಲಿ ನೋಡಿದಾಗ ಈ ಒಂದು ಬ್ರೇಕ್ಔಟ್ ಆಗ್ತಾ ಇರುತ್ತೆ. ಇದು ನನಗೆ ಪ್ರಾಫಿಟ್ ಅನ್ನ ಕೊಟ್ಟಿದೆ. ಸೊ ಕೆಲವೊಂದು ಇದರಲ್ಲಿ ಸ್ಟಾಕ್ಸ್ ನನಗೆ ಪ್ರಾಫಿಟ್ ಕೊಟ್ಟಿದೆ, ಕೆಲವೊಂದು ಸ್ಟಾಕ್ಸ್ ಕೂಡ ನಾನು ಎಂಟ್ರಿ ಮಾಡಿಲ್ಲ. ಲಾಸ್ ಯಾವುದು ಕೊಟ್ಟಿಲ್ಲ, ಬಟ್ ಕೆಲವೊಂದು ಸ್ಟಾಕ್ಸ್ ನಾನು ಎಂಟ್ರಿ ಮಾಡಿಲ್ಲ. ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಫಾಲ್ಸ್ ಬ್ರೇಕ್ಔಟ್ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ಯಾಟರ್ನ್ಸ್ ಹೇಗೆ ಹಾಕೋದು, ಚಾನಲ್ ಪ್ಯಾಟರ್ನ್ಸ್ ಹೇಗೆ ಬರುತ್ತೆ, ಟ್ರಯಾಂಗಲ್ ಪ್ಯಾಟರ್ನ್ಸ್ ಹೇಗೆ ಬರುತ್ತೆ, ಮತ್ತೆ ಟ್ರೆಂಡ್ ಲೈನ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಇದು ಡೆನ್ ಸ್ಟಾಕ್ದು. ನೋಡಿ ನಿಮಗೆ ಥರ್ಮ್ಯಾಕ್ಸ್ ಕೂಡ ನಾನು ಮುಂಚೆನೇ ಹೇಳಿದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ. ಥರ್ಮ್ಯಾಕ್ಸ್ ನೋಡ್ಕೊಳ್ಳಿ. ನೋಡಿ ಈ ಒಂದು ಕ್ಯಾಂಡಲ್ ಇದ್ದಾಗ ನಾನು ನಿಮಗೆ ಹೇಳಿರೋದು, ಈ ಒಂದು ಕ್ಯಾಂಡಲ್ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ಬಿಗ್ ಸ್ಪೈಕ್ ತಗೊಂಡಿದೆಯಲ್ಲ, ಈ ಒಂದು ಕ್ಯಾಂಡಲ್ ಇದ್ದಾಗ ನಾನು ನಿಮಗೆ ಹೇಳ್ಕೊಟ್ಟಿದ್ದು. ಸೊ ಇದು ಬ್ರೇಕ್ ಆಗ್ಬೋದು ಅಥವಾ ಡೌನ್ ಫಾಲ್ ಬರ್ಬೋದು, ಯಾಕಂದ್ರೆ ಬಿಗ್ ಸ್ಪೈಕ್ ಇರೋದ್ರಿಂದ ಡೌನ್ ಬರ್ಬೋದು ಅಥವಾ ಮೇಲೂ ಕೂಡ ಹೋಗ್ಬೋದು ಅಂತ ನಿಮ್ಗೆ ಹೇಳಿದ್ದೆ. ನೋಡಿ ಇಟ್ಸ್ ಎ ಟ್ರಯಾಂಗಲ್ ಪ್ಯಾಟ್ರನ್. ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದು. ನೋಡಿ ಎಷ್ಟು ಕ್ಲೀನ್ ಆಗಿ ಬ್ರೇಕ್ಔಟ್ ಆಗಿದೆ. ಸೇಮ್ ಪ್ಯಾಟರ್ನ್ ಕೂಡ ನಾನು ಎಲ್ಲೂ ಚೇಂಜ್ ಮಾಡಿಲ್ಲ, ಹಾಗೆ ಹಾಕಿರೋದು. ಬೇಕಾದ್ರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಈ ತರ ಪ್ಯಾಟರ್ನ್ಸ್ ನ ನೀವು ಜನರೇಟ್ ಫಸ್ಟ್ ಪ್ಯಾಟರ್ನ್ಸ್ ಹಾಕೋದು ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ಕಾನ್ಫಿಡೆಂಟ್ ಬಂದಾಗ ನೀವು ಎಂಟ್ರಿ ತಗೊಳ್ಳಿ. ನೋಡಿ ಇಲ್ಲಿ ಬಿಗ್ ಬ್ರೇಕ್ಔಟ್ ಆದಾಗ ನಾನು ಇಲ್ಲೆಲ್ಲೋ ಒಂದ್ ಕಡೆ ಎಂಟ್ರಿ ತಗೊಂಡೆ ಅಂದ್ಕೊಳ್ಳಿ, 2200 ಪಾಯಿಂಟ್ಸ್ ಅಲ್ಲಿ. ಸೊ ಎಷ್ಟು ಮೂವ್ಮೆಂಟ್ ಆಗಿದೆ ನೋಡಿ, 300 ಪಾಯಿಂಟ್ಸ್, 100 ಪಾಯಿಂಟ್ಸ್ 2 ಡೇಸ್ ಅಲ್ಲಿ ನಿಮಗೆ 100 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ನೆಕ್ಸ್ಟ್ ಬಂದು ಜಸ್ಟ್ ಡೈಲ್. ಹೇಗೆ ನೋಡ್ತೀರಾ ಇಲ್ಲಿ ಪ್ಯಾಟರ್ನ್ಸ್? ನನಗೆ ಪ್ಯಾಟರ್ನ್ ಇಲ್ವಲ್ಲ, ಹೇಗೆ ನೋಡೋದು ಅಂತನ. ನೋಡಿ ಸ್ಲೋಗಿ ಮೂವ್ಮೆಂಟ್ ಆಗಿ ಮೇಲೆ ಹೋಗ್ತಾ ಇದೆ, ಹೌದಾ? ಸೊ ನೋಡಿ ಇಲ್ಲಿಂದ ಇಲ್ಲೊಂದು ಪ್ಯಾಟರ್ನ್ ಬಂದಿದೆ. ನೋಡಿ ಇಲ್ಲಿಂದ ಒಂದು ಪ್ಯಾಟರ್ನ್ ಬಂದಿದೆ. ದಿಸ್ ಇಸ್ ಕಾಲ್ಡ್ ಚಾನಲ್ ಪ್ಯಾಟರ್ನ್. ನೋಡಿ ಇಲ್ಲೊಂದು ಪ್ಯಾಟರ್ನ್ ಬಂದಿದೆ, ಒಂದೇ ರೇಂಜ್ ಅಲ್ಲಿ ಓಡಾಡ್ತಾ ಇರುತ್ತೆ, ಎಲ್ಲೂ ನಿಮಗೆ ಒಂದು ವಾಲ್ಯೂಮ್ಸೇ ಇಲ್ಲ. ಇದು ಒಂದು ಚಾನಲ್ ಪ್ಯಾಟರ್ನ್. ನೋಡಿ ಯಾವ ತರ ತಗೊಂಡಿದೆ ಜಸ್ಟ್ ಡೈಲ್. ಇಟ್ಸ್ ಎ ಡೌನ್ ಟ್ರೆಂಡ್. ನೋಡಿ ಇದು ಡೌನ್ ಟ್ರೆಂಡ್. ಇದು ಮಾರ್ಕೆಟ್ ನೋಡಿ ಇಲ್ಲಿಂದ ಒಂದು ಬಿಗ್ ಬ್ರೇಕ್ಔಟ್ ಅನ್ನ ತಗೊಂಡು ಬಿಗ್ ಮೂವ್ ಆಗಿದೆ. ಸೊ ಮತ್ತೆ ಅಲ್ಲಿಂದ ಡೌನ್ ಟ್ರೆಂಡ್ ಬಂದು ಮತ್ತೆ ಇಲ್ಲಿ ಬಿಗ್ ಬ್ರೇಕ್ಔಟ್ ನೋಡಿ, ಇಲ್ಲಿ ವಾಲ್ಯೂಮ್ ನೋಡಿ, ಮತ್ತೆ ಬಿಗ್ ಗ್ರೀನು, ಮತ್ತೆ ಒಂದು ಸ್ಮಾಲ್ ರೆಡ್, ಮತ್ತೆ ಬಿಗ್ ಗ್ರೀನು. ಸೊ ಈ ತರ ಗ್ರೀನ್ 3-4 ಗ್ರೀನ್ ಅಲ್ಲಿ ಮತ್ತೆ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಸೊ ನೋಡಿ ಇಲ್ಲೇನಾದ್ರೂ ಎಂಟ್ರಿ ತಗೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ 213 ಪಾಯಿಂಟ್ಸ್ ಸಿಕ್ಕಿತ್ತು ಮೇ ಇಂದ ಜುಲೈಗೆ. ಲಾಸ್ಟ್ ಇಯರ್ ಮೇ ಇಂದ ಜುಲೈಗೆ ಆಗಿರೋಂಥ ಇದು ಒಂದು ಟ್ರೇಡ್. ಇದನ್ನ ಡೌನ್ ಟ್ರೆಂಡ್ ಅಂತ ಕರೀತಾರೆ. ನಾನು ನಿಮಗೆ ಹೇಳ್ಕೊಟ್ಟಿದ್ದೆಲ್ಲ ಆಗ್ಲೇ, ಇದೇ ತರ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಅಂತ. ಸೊ ನೋಡಿ ಇಲ್ಲಿ ಒಂದು ಪ್ಯಾಟರ್ನ್ ಜನರೇಟ್ ಆಗಿದೆ. ಇದನ್ನ ನೀವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ದಿಸ್ ಇಸ್ ನಾಟ್ ಎ ಕಾಲ್, ಬಟ್ ಇದೊಂದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಈ ತರ ಒಂದು ಪ್ಯಾಟರ್ನ್ ಜನರೇಟ್ ಆಗಿದೆ, ಇನ್ನೂ ಕೂಡ ಬ್ರೇಕ್ಔಟ್ ಆಗಿಲ್ಲ, ಬಟ್ ಯಾವ್ದೋ ಒಂದ್ ಕಡೆ ಬ್ರೇಕ್ಔಟ್ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ ಈ ತರ ಹೇಗೆ ನಾವು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ, ಪ್ಲಸ್ ಎಲ್ಲಿ ಬ್ರೇಕ್ಔಟ್ ಆಗುತ್ತೆ, ಯಾವ ಟೈಮಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕೋಫಾರ್ಜ್ ಅಂತ. ನೋಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಜನರೇಟ್ ಆಗಿದೆ, ಒಂದೇ ಲೆವೆಲ್ ಅಲ್ಲಿ ಇದೆ. ಹೇಗೆ ಪ್ಯಾಟರ್ನ್ ಹಾಕೋದು ನೋಡಿ, ಇಲ್ಲಿಂದ ಕನೆಕ್ಟ್ ಆಗಿದೆ. ನೋಡಿ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ. ಸೊ ಸಿ ದಿಸ್. ನೋಡಿ ಇಲ್ಲಿ ಮಾರ್ಕೆಟ್ ಯಾವ ತರ ಬಂದಿದೆ, ಇಲ್ಲಿ ಸೆಲ್ ಆಗಿದೆ, ಮತ್ತೆ ಬೈ ಆಗಿದೆ, ಸೆಲ್ ಆಗಿದೆ, ಬೈ ಆಗಿದೆ. ನೋಡಿ ಈ ತರ ಇಲ್ಲಿ ಬ್ರೇಕ್ಔಟ್ ಆಗಬಹುದು ಅಥವಾ ಮಾರ್ಕೆಟ್ ಕೆಳಗೂ ಬರಬಹುದು, ಏನ್ ಬೇಕಾದ್ರೆ ಆಗ್ಬಹುದು. ಸೊ ನೀವು ಇದನ್ನ ನೋಡ್ಕೊಳ್ಳಿ. NCC, ಸಿ ದಿಸ್ ಇಸ್ ಎ ಡೌನ್ ಟ್ರೆಂಡ್. ಇದನ್ನ ಡೌನ್ ಟ್ರೆಂಡ್ ಅಂತ ಕರೀತಾರೆ. ನೋಡಿ ಮಾರ್ಕೆಟ್ ಒಂದು ಬಿಗ್ ಮೂವ್ಮೆಂಟ್ ಆಗಿದೆ. ನೋಡಿ ಇಲ್ಲಿ ನೋಡಿದಾಗ ನಿಮಗೆ ಪ್ಯಾಟರ್ನ್ ಹೇಗೆ ಹಾಕೋದು ಅನ್ಸ್ತಿರಲ್ಲ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಪ್ಯಾಟರ್ನ್ ಜನರೇಟ್ ಆಗಿದೆ. ಸಿ ದಿಸ್.
ಇಲ್ಲೊಂದು ಪ್ಯಾಟರ್ನ್ ಜನರೇಟ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಆಯಿತು, ಬಿಗ್ ಕ್ಯಾಂಡಲ್ ಬಂತು. ಸೊ ನಿಮಗೆ ಕನ್ಫರ್ಮೇಷನ್ ಇದೆ ಬ್ರೇಕ್ಔಟ್ ಆಗಿದೆ ಅಂತ. ಸೊ ಇಲ್ಲೆಲ್ಲಾದರೂ ನೀವೆಲ್ಲಾದರೂ ಎಂಟ್ರಿ ತೊಗೊಂಡಿದ್ರೆ, ಸಿ ದಿಸ್ ಬಿಗ್ ಮೂವ್, ಹೌದಾ ನೋಡಿ, ಇಲ್ಲೇನಾದರೂ ಎಂಟ್ರಿ ತೊಗೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ 30 ಪಾಯಿಂಟ್ಸ್ ಕೊಟ್ಟಿದೆ. 33 ಇದೆ, ಬಟ್ ಆಲ್ಮೋಸ್ಟ್ 30 ಪಾಯಿಂಟ್ಸ್, ಅರೌಂಡ್ 50% ಮೂವ್ಮೆಂಟ್ ಆಗಿದೆ ಇದು ಮಾರ್ಕೆಟು. 1 2 3 4 5 6 7 8 ಆಲ್ಮೋಸ್ಟ್ 8 ಡೇಸ್ 8 ಟ್ರೇಡಿಂಗ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಬಿಗ್ ಮೂವ್ಮೆಂಟ್ ಅನ್ನ ಕೊಟ್ಟಿದೆ, ಹೌದಾ, 50% ಮೂವ್ಮೆಂಟ್. ಸೊ ಅದೇ ತರನೇ NCC ಇವಾಗ ಡೌನ್ ಟ್ರೆಂಡ್ ಆಗಿದೆ ನೋಡಿ, ಫುಲ್ ಡೌನ್ ಟ್ರೆಂಡ್ ಬಂದಿದೆ ಮಾರ್ಕೆಟ್, ಹೌದಾ ನೋಡಿ. ಇಲ್ಲಿ ಒಂದು ಫ್ಲಾಗ್ ಬಿಗ್ ಮೂವ್ಮೆಂಟ್ ಆಗಿ ಒಂದು ಫ್ಲಾಗ್ ಪ್ಯಾಟರ್ನ್ ಆಗಿದೆ. ಹೇಗೆ ಕಂಡುಹಿಡಿಯೋದು ನೋಡಿ, ಇಲ್ಲಿಂದ ಒಂದು ಪ್ಯಾಟರ್ನ್ ಜನರೇಟ್ ಆಗಿದೆ, ಫಾಲ್ ಆಗೋದು ಕೂಡ ಕಂಡುಹಿಡಿಯಬಹುದು ಇದರಲ್ಲಿ ನೋಡಿ. ನೋಡಿ ಇಲ್ಲೊಂದು ಎಷ್ಟು ಸೆಷನ್ ಆಗಿದೆ ನೋಡಿ, ಎಷ್ಟು ಟ್ರೇಡಿಂಗ್ ಸೆಷನ್ ಆಗಿದೆ, ಎಷ್ಟು ತಿಂಗಳು ಇದು ಮೂವ್ಮೆಂಟ್ ಆಯಿತು, ಇಲ್ಲಿ ಬ್ರೇಕ್ಔಟ್ ಆಯಿತು, ಮತ್ತೆ ಕ್ಲೀನಾಗಿ ಬೈ ಸೆಲ್ ಬೈ ಸೆಲ್ ಬೈ ಸೆಲ್ ಆಗ್ತಾ 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 ಕ್ಲೀನಾಗಿ ಫಾಲ್ ಆಗಿದೆ. ದಿಸ್ ಇಸ್ ಎ ಡೌನ್ ಟ್ರೆಂಡ್, ದಿಸ್ ಇಸ್ ಎ ಟ್ರಯಾಂಗಲ್ ಪ್ಯಾಟ್ರನ್, ದಿಸ್ ಇಸ್ ಎ ಚಾನಲ್ ಪ್ಯಾಟ್ರನ್. ನಿಮ್ಗೆ ಮೂರು ಕೂಡ ಒಂದರಲ್ಲೇ ಸಿಕ್ತು, ಹೌದಾ ನೋಡಿ. ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗಿದೆ, ಇಲ್ಲಿ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇಟ್ ಮೇ ಫಾಲ್ ಆರ್ ಇಟ್ ಮೇ ಗೋ ಅಪ್ ನೋಡಿ. ಇದು ಒಂದು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಇದು ಪೆನ್ನಿ ಸ್ಟಾಕು, ಸೊ ಇದೊಂದು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ಇದು ಮೂವ್ಮೆಂಟ್ ಆಗಬಹುದು, ಸೊ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನೋಡಿ. ನೀವು ಕೂಡ ಈ ಥರ ಪ್ಯಾಟ್ರನ್ನ ಜನರೇಟ್ ಮಾಡಿ ಹಾಕೊಳ್ಳಿ, ಯಾವ ಥರ ಮಾಡೋದು ಅಂತ ನೀವು ಕೂಡ ಹಾಕೊಳ್ಳಿ, ನಿಮಗೆ ಇದು ಅರ್ಥ ಆಗುತ್ತೆ ನೋಡಿ. ಅದಾನಿ ENT ತುಂಬ ಗುಡ್ ಮೂವ್ಮೆಂಟ್ ಆಗಿದೆ. ಸೊ ಎಲ್ಲಿ ಕಂಡುಹಿಡಿಯೋದು ಅಂತಂದಾಗ ನಾನು ಡೇ ಕ್ಯಾಂಡಲ್ ಅಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸಿ ದಿಸ್ ಇಸ್ ಎ ಬ್ರೇಕ್ಔಟ್, ಹೌದಾ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಆಗಿ ನೋಡಿ ಎಷ್ಟು ಮೂವ್ಮೆಂಟ್ ಕೊಟ್ಟಿದೆ. ಇಲ್ಲೆಲ್ಲೂ ನಿಮಗೆ ಫಾಲಿಂಗ್ ಕ್ಯಾಂಡಲ್ ನನಗೆ ಕಾಣಿಸ್ತಾನೆ ಇಲ್ಲ. ಫ್ರೈಡೇ ಅಂದರೆ ನೆನ್ನೆ ಆಗಿರೋವಂಥದ್ದು, ಇದು ನೆನ್ನೆ ಫಾಲ್ ಆಗಿದೆ ಅಷ್ಟೇ, ಬಟ್ ಎಲ್ಲೂ ಕೂಡ ನಿಮಗೆ ಫಾಲೇ ಆಗಿಲ್ಲ. ಈವನ್ ಇಫ್ ಯು ಸಿ ದ ವೀಕ್ ಕ್ಯಾಂಡಲ್ ನೋಡಿ, ವೀಕಲ್ಲಿ ನೋಡಿದಾಗ 1 2 3 4 5 6 7 ವೀಕ್ ಬಿಗ್ ಮೂವ್ಮೆಂಟ್ ಆಗಿದೆ ನೋಡಿ. ಇಲ್ಲೊಂದು ಪ್ಯಾಟ್ರನ್ ಜನರೇಟ್ ಆಗಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗಿ ಬಿಗ್ ಮೂವ್ಮೆಂಟ್ ಆಗಿದೆ, ಹೌದಾ ನೋಡಿ. ಎಷ್ಟು ಮೂವ್ಮೆಂಟ್ ಆಗಿದೆ, ಆಲ್ಮೋಸ್ಟ್ ನೀವೆಲ್ಲಾದರೂ ಎಂಟ್ರಿ ತೊಗೊಂಡಿದ್ದಿದ್ರೆ ಆಲ್ಮೋಸ್ಟ್ 40% ಮೂವ್ಮೆಂಟ್ ಆಗಿದೆ. 40% ಅಂದರೆ ಅರೌಂಡ್ 985 ಪಾಯಿಂಟ್ಸ್, ಅಂದರೆ 950 ಪಾಯಿಂಟ್ಸ್ ಅಂತ ಇಟ್ಕೊಳ್ಳಿ. 950 to 900 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ, 40% ಮೂವ್ಮೆಂಟ್ ಆಗಿದೆ. ಸೊ 1 2 3 4 5 6 7 ವೀಕ್, ಹೌದಾ. ಸೊ ಪ್ಯಾಟರ್ನ್ ಜನರೇಟ್ ಮಾಡೋದು ಹೀಗೇನೆ ನೋಡಿ. ಅಜಂತಾ ಫಾರ್ಮಾ ನೋಡಿ, ಇಲ್ಲಿ ನೋಡಿದಾಗ ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ ನಿಮ್ಗೆ ಇಲ್ಲಿಂದ ಒಂದು ಪ್ಯಾಟರ್ನ್ ಜನರೇಟ್ ಮಾಡಿದಾಗ ಮಾರ್ಕೆಟ್ ಬ್ರೇಕ್ಔಟ್ಗೆ ರೆಡಿ ಇದೆ, ರೆಡಿ ಇರುವಂಥ ಸ್ಟಾಕ್ ಇದು ನೋಡಿ. ಡೌನಲ್ಲಿ ನಿಮಗೆ ಈ ಥರ ನೋಡ್ಬೋದು, ಟ್ರಯಾಂಗಲ್ ಪ್ಯಾಟ್ರನ್ ನೀವು ನೋಡ್ಬೋದು. ಇಟ್ಸ್ ಎ ಗುಡ್ ಮೂವ್, ಮೇಲೆ ಹೋಗಬಹುದು, ನೋಡೋಣ ಮಂಡೇ ಏನಾಗುತ್ತೆ ಅಂತ. ಸೊ ಮೇಲೆ ಬಿಗ್ ಬ್ರೇಕ್ಔಟ್ ಆಗಿ ಹೋಗ್ಬೋದು, ಅಥವಾ ಗ್ಯಾಪ್ ಅಪ್ ಆಗಿ ಕೂಡ ಹೋಗ್ಬೋದು ನೋಡಿ. ಪ್ಯಾಟರ್ನ್ ಹೇಗೆ ಜನರೇಟ್ ಆಗಿದೆ, ಇದು ಕಾಲ್ ಅಲ್ಲ, ಜಸ್ಟ್ ವಾಚ್ ಲಿಸ್ಟ್ ಇಟ್ಕೊಳ್ಳಿ. ಸೊ ನೀವು ಕೂಡ ಪ್ಯಾಟರ್ನ್ನ ಡ್ರಾ ಮಾಡಿ, ವೀಕಲ್ ಕೂಡ ನೋಡ್ಬೋದು, ವೀಕಲ್ ಹೇಗಿದೆ ಅಂತ ನೋಡ್ಬೋದು ನೋಡಿ. ವೀಕಲ್ ನೋಡಿ, ಇಲ್ಲೂ ಕೂಡ ಸಸ್ಟೈನ್ ಆಗಿತ್ತು ನೋಡಿ, ಇಲ್ಲೂ ಕೂಡ ನಿಮಗೆ ಪ್ಯಾಟರ್ನ್ ಜನರೇಟ್ ಆಗಿದೆ ನೋಡಿ. ಇದು ವೀಕ್ ಕ್ಯಾಂಡಲ್ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿ ಬಿಗ್ ಫಾಲ್ ಆಗಿದೆ, ಮತ್ತೆ ಮಾರ್ಕೆಟ್ ಅಲ್ಲೇ ಸಸ್ಟೈನ್ ಆಗಿದೆ. ಸೊ ಇದು ಬಂದು ಡೇ ಕ್ಯಾಂಡಲ್ ನೋಡಿ. ಡೇ ಕ್ಯಾಂಡಲ್ ಅಲ್ಲಿ ಇದ್ದಾಗ ಹೇಗಿದೆ ನೋಡಿ, ಇದು ಕಾಲ್ ಅಲ್ಲ, ನೋಡ್ಕೊಳ್ಳಿ ಅಷ್ಟೇ. ಸರ್ ಏನು ಇಷ್ಟೊಂದು ಸ್ಟಾಕ್ ಸೆಲೆಕ್ಟ್ ಮಾಡಿದ್ದೀರಾ, ಎಲ್ಲಿ ಸಿಕ್ತು ಅಂತ ಕೇಳಬೇಡಿ. ಇದೆಲ್ಲ ನಿಫ್ಟಿ 50 ನಿಫ್ಟಿ 100 ಸ್ಟಾಕ್ಸ್ನ ನಾನು ತಗೊಂಡಿರೋದು. ಸೊ ಎಲ್ಲಿ ಪ್ಯಾಟ್ರನ್ ಜನರೇಟ್ ಆಗುತ್ತೋ ಆ ಸ್ಟಾಕ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ನೀವು ಕೂಡ ಇದೇ ಥರ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಪ್ಯಾಟ್ರನ್ ಇದೆ ನೋಡಿ, ಇಟ್ಸ್ ಎ ಬ್ರೇಕ್ಔಟ್. ಇದು ಒಂದು ಗುಡ್ ಮೂಮೆಂಟ್ ಇದೆ, ಒಂದು ಬ್ರೇಕ್ಔಟ್ ಆಗಿದೆ ನೋಡಿ. ಇಲ್ಲಿ ಬ್ರೇಕ್ಔಟ್ ಆಲ್ರೆಡಿ ರೆಡಿ ಬ್ರೇಕ್ಔಟ್ ಆಗಿದೆ, ಬಟ್ ಮಂಡೇ ಏನಾಗುತ್ತೆ ಅಂತ ನೋಡಬೇಕು. ಮಂಡೇ ಸಸ್ಟೈನ್ ಆದರೆ ಮಾರ್ಕೆಟ್ ಮೇ ಮೂವ್ ಅಪ್ ಸೈಡ್. ಸೊ ಸ್ಲೋ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಮೇಲೆ. ಸೊ ಇದು ಬಂದು 300 320ಗೆ ಹೋಗಬಹುದು, ಬಟ್ ಇದು ಕಾಲ್ ಅಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ಎಂಟ್ರಿ ತೊಗೊಂಡ್ರೆ, ಯಾರಾದರೂ ಲಾಸ್ ಆದರೆ ನಾನು ಜವಾಬ್ದಾರಿ ಅಲ್ಲ.
ನೋಡಿ ಕ್ಯಾಂಡಲ್ನ ನೋಡಿಕೊಂಡು ಟ್ರೇಡ್ ಮಾಡಬೇಕು. ಮಾರ್ಕೆಟ್ ವಾಲ್ಯೂಮ್ಸ್ ಎಲ್ಲಿದೆ ಅಂತ ನೋಡಬೇಕು. ನೋಡಿ ಇದೊಂದು ಬಿಗ್ ವಾಲ್ಯೂಮ್ ಇದೆ, ಮತ್ತೆ ಒಂದು ಸ್ಮಾಲ್ ಅಲ್ಲೇ ಸಸ್ಟೈನ್ ಆಯಿತು, ಮತ್ತೆ ಬ್ರೇಕ್ಔಟ್ ಕೊಟ್ಕೊಂತು. ಸೊ ನೋಡಿ 1 2 3 4 5 ಟೈಮ್ಸು ಇಲ್ಲಿದೆ ಪ್ರೈಸಲ್ಲೇ ಸಸ್ಟೈನ್ ಆಗಿ ಈ ಸತಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನೋಡಿ ಹಳೇದು ನೋಡಿದಾಗ, ಹಿಸ್ಟ್ರಿ ನೋಡಿದಾಗ ಇಲ್ಲೂ ಕೂಡ ಒಂದು ಅದೇ ಪ್ಲೇಸಲ್ಲಿ ಸಸ್ಟೈನ್ ಆಗಿದೆ. ಸೊ ಬಿಗ್ ಗ್ಯಾಪ್ ಅಪ್ ಆಗಿ ಮತ್ತೆ ಅಲ್ಲಿಂದ ಫಾಲ್ ಆಗಿದೆ. ಸೊ ಮಂಡೇ ಕೂಡ ಮಾರ್ಕೆಟ್ ಸ್ಲೋಗೆ ಮೂವ್ಮೆಂಟ್ ಆಗಿ ಮತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಇದು ಮೇಲೆ ಹೋಗ್ಬೋದು. ಸೊ ಇದು ಒಂದು ಜಸ್ಟ್ ಇಟ್ಸ್ ನಾಟ್ ಎ ಕಾಲ್, ನೀವು ಒಂದ್ಸತಿ ನೋಡ್ಕೊಳ್ಳಿ ಅಷ್ಟೇ. IRCTC ಸಿ ಬ್ಯೂಟಿಫುಲ್ ಬ್ರೇಕ್ಔಟ್. ನೋಡಿ ಸುಮಾರು ತಿಂಗಳಿಂದ ಇದು ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ನವೆಂಬರಿಂದ ನೋಡಿ ಈ ತಿಂಗಳವರೆಗೂ ಅಂದರೆ ಆಗಸ್ಟ್ವರೆಗೂ ಮಾರ್ಕೆಟ್ ಒಂದೇ ಡೌನ್ ಟ್ರೆಂಡ್ ಇತ್ತು. ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿತ್ತು, ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿತ್ತು ಮಾರ್ಕೆಟ್. ಈ ಒಂದು ಪ್ಯಾಟ್ರನ್ನಲ್ಲಿ ಇಟ್ಸ್ ಅ ಸ್ಮಾಲ್ ಪ್ಯಾಟ್ರನ್, ಟ್ರಯಾಂಗಲ್ ಪ್ಯಾಟ್ರನ್. ಇಲ್ಲಿ ಬ್ರೇಕ್ಔಟ್ ಆದಾಗ ಬಿಗ್ ಮೂಮೆಂಟ್ ಅನ್ನ ತಗೊಂಡಿತು. ನೋಡಿ ಇಲ್ಲೇ ಎಂಟ್ರಿ ತಗೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ 44% 40 to 44% ಬಿಗ್ ಮೂಮೆಂಟ್ ಆಗಿತ್ತು. ಬಟ್ ಅಲ್ಲಿಂದ ಫಾಲ್ ಆದಮೇಲೆ ಡೌನ್ ಟ್ರೆಂಡ್ ತಗೊಂಡಿದೆ. ನೋಡಿ ನಿಮ್ಗೆ ಇಲ್ಲಿ ಸ್ಮಾಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಡೌನ್ ಟ್ರೆಂಡ್ ಹೇಗಿದೆ ಅಂತ. ಇಲ್ಲೇ ಸೆಲ್ ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ, ಬೈ ಆಗುತ್ತೆ, ಸೆಲ್ ಆಗುತ್ತೆ, ಬೈ ಆಗುತ್ತೆ, ಹಾಗೇ ಬರ್ತಾ ಬರ್ತಾ ಇಲ್ಲೆಲ್ಲಾದ್ರೂ ಬೈ ಆಯಿತು. ಸ್ಲೋಗೆ ಮೂಮೆಂಟ್ ಆಗಿ ಒಟ್ಟಿನಲ್ಲಿ ಬ್ರೇಕ್ಔಟ್ ಆಗಿದೆ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಇಟ್ ಮೇ ಫಾಲ್ ಅಥವಾ ಇಟ್ ಮೇ ಗೋ ಅಪ್. ನೀವು ಇದನ್ನ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. IRCTC ಇದನ್ನ ನೋಡ್ಕೊಳ್ಳಿ ನೀವು. ಇಮಾಮಿ ಲಿಮಿಟೆಡ್ ಅಂತ ನೋಡಿ ಹೇಗಿದೆ ಇದು. ನೋಡಿ ಇಲ್ಲಿಂದ ಒಂದು ಪ್ಯಾಟ್ರನ್ ಜನರೇಟ್ ಆಗುತ್ತೆ, ಹೌದಾ? ನೋಡಿ ಇಲ್ಲೂ ಒಂದು ಪ್ಯಾಟ್ರನ್ ಜನರೇಟ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಕೂಡ ಒಂದು ಪ್ಯಾಟ್ರನ್ ಜನರೇಟ್ ಆಗುತ್ತೆ. ಸೊ ಇಲ್ಲಿಂದ ಬ್ರೇಕ್ ಆಗಿಲ್ಲ ಡೌನು ಆ್ಯಂಡ್ ಇದಕ್ಕಿಂತ ಕೆಳಗೆ ಎಲ್ಲೂ ಬಂದಿಲ್ಲ. ಸೊ ಇದೇ ಲೋ ಇದು. ಸೊ ಇಲ್ಲಿಂದ ನೋಡಿ ಫುಲ್ಲು ಡೌನ್ ಟ್ರೆಂಡ್ ಇದ್ದು ಇಲ್ಲೊಂದು ಪ್ಯಾಟ್ರನ್ ಜನರೇಟ್ ಆಗಿದೆ. ಇವಾಗ ಇದು ನೆನ್ನೆ ಅಂದರೆ ಫ್ರೈಡೇ ಬಿಗ್ ಬ್ರೇಕ್ಔಟ್ ಆಗಿದೆ. ಇಟ್ಸ್ ಅ ಬಿಗ್ ಬ್ರೇಕ್ಔಟ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗ್ಬೋದು. ಪದೇ ಪದೇ ಹೇಳ್ತಾನೆ ಇರ್ತೀನಿ, ಇದು ಕಾಲ್ ಅಲ್ಲ, ಓಕೆ? ನೀವು ಇದನ್ನ ವಾಚ್ ಲಿಸ್ಟ್ ಇಟ್ಕೊಳ್ಳಿ, ಸುಮ್ಮನೆ ಗಮನಿಸ್ತಾ ಇರಿ ಅಷ್ಟೇ. ನೋಡಿ ನೆಕ್ಸ್ಟ್ ಸ್ಟಾಕ್ ಬಂದು ಕ್ರಾಂಪ್ಟನ್. ನೋಡಿ ಇಲ್ಲಿ ಒಂದು ಪ್ಯಾಟ್ರನ್ ಬಂದಿದೆ, ಇಟ್ಸ್ ಅ ಚಾನಲ್ ಪ್ಯಾಟ್ರನ್. ನೋಡಿ ಇಲ್ಲೇ ಬೈ ಆಗಿದೆ, ಸೆಲ್ ಆಗಿದೆ, ಬೈ ಆಗಿದೆ, ಸೆಲ್ ಆಗಿದೆ. ನೋಡಿ ಇದೇ ಇದೆ. ನೋಡಿ ಇಲ್ಲಿ ಒಂದು ಸೆಲ್ ಆಗಿದೆ, ನಾಳೆ ದಿನ ಸೆಲ್ ಆಗ್ಬೋದು, ಮತ್ತೆ ಬೈ ಆಗ್ಬೋದು, ಸೆಲ್ ಆಗ್ಬೋದು, ಇನ್ನೂ ಒಂದು ಸ್ವಲ್ಪ ದಿನ ತಗೊಂಡು ಮತ್ತೆ ಬ್ರೇಕ್ಔಟ್ ಕೊಡ್ಬೋದು, ಆರ್ ಎಲ್ಸ್ ಇಲ್ಲಿಂದನೇ ಬ್ರೇಕ್ಔಟ್ ಆಗ್ಬೋದು. ನನ್ನ ಅನಾಲಿಸಿಸ್ ಪ್ರಕಾರ ಸ್ವಲ್ಪ ಒಂದು ದಿನ ಮತ್ತೆ ಒಂದು 2-3 ದಿನ ಕೆಳಗೆ ಬಂದು ಮತ್ತೆ ಮೇಲ್ ಹೋಗೋ ಚಾನ್ಸಸ್ ಇದೆ. ಇದು ಬಂದು ಕ್ರಾಂಪ್ಟನ್ ಗ್ರೀವ್ಸ್. ಸೊ ಒಂದ್ಸತಿ ನೋಡ್ಕೊಳ್ಳಿ. ನಾಳೆ ದಿನನೇ ಬ್ರೇಕ್ಔಟ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಒಂದ್ಸತಿ ನೋಡ್ಕೊಳ್ಳಿ. ಇದು ಜಸ್ಟ್ ಒಂದು ಪ್ಯಾಟ್ರನ್ ಜನರೇಟ್ ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ಅರ್ಥ ಆಗುತ್ತೆ. ಶಾರದಾ ಮೋಟಾರ್ ಇಂಡಸ್ ಅಂತ ನೋಡಿ ಪ್ಯಾಟ್ರನ್ ಯಾವ ಥರ ಜನರೇಟ್ ಆಗಿದೆ. ಇಟ್ಸ್ ಅ ಫೇಕ್ ಬ್ರೇಕ್ಔಟ್. ನೋಡಿ ಹೆಂಗೆ ಹೇಳ್ತೀರಾ ಫೇಕ್ ಬ್ರೇಕ್ಔಟ್ ಅಂತ ಹೇಳಿದ್ರಲ್ಲ, ನೋಡಿ ಇಲ್ಲಿ ಒಂದು ಸ್ಪೈಕ್ ಬಂದಿದೆ, ಮತ್ತೆ ಬ್ರೇಕ್ಔಟ್ ಆಗಿದೆ, ಸ್ಪೈಕ್ ಕೊಟ್ಟಿದೆ, ಮತ್ತೆ ನೆಕ್ಸ್ಟ್ ರೆಡ್ ಆಗಿದೆ. ಸೊ ಒಂದು ಗ್ರೀನು ಒಂದು ರೆಡ್ ಆಗಿರೋದ್ರಿಂದ ನಮಗೆ ಇದು ಫಾಲಿಂಗ್ ಕನ್ಫರ್ಮೇಷನ್ ಆಗಿತ್ತು. ಸೊ ಮತ್ತೆ ಒಂದು ಗ್ರೀನ್ ಆಯಿತು, ಮತ್ತೆ ಒಂದು ರೆಡ್ ಆಯಿತು. ನೋಡಿ ಇದರಿಂದನೇ ಗೊತ್ತಾಗುತ್ತೆ ಯಾವುದು ಕೂಡ ಎಂಟ್ರಿ ತಗೊಳ್ಬಾರ್ದು ಅಂತ. ಸೊ ವಾಲ್ಯೂಮ್ ಬಂದು ರೆಡ್ಡಲ್ಲೇ ಇರೋದ್ರಿಂದ ಸೊ ಮತ್ತೆ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಫಾಲಿಂಗ್ ರೆಡಿ ಇದೆ. ಸೊ ನಾಳೆ ದಿನ ಇದೇ ಇಲ್ಲಿಂದ ಮತ್ತೆ ಬೈ ಆಗ್ಬೋದು ಅಥವಾ ಸೆಲ್ ಕೂಡ ಆಗ್ಬೋದು. ಸೊ ಇದು ಒಂದು ಜಸ್ಟ್ ವಾಚ್ ಲಿಸ್ಟ್ ಇಟ್ಕೊಳ್ಳಿ. ಸೊ ಶಾರದಾ ಮೋಟಾರ್ ಇಂಡಸ್ ಅಂತ. ಸೊ ಇಷ್ಟು ಸ್ಟಾಕ್ಸ್ ನೋಡಿದ್ದೀರಾ. ಸೊ ಪ್ಯಾಟ್ರನ್ ಹೇಗೆ ಜನರೇಟ್ ಮಾಡೋದು, ಹೇಗೆ ಹಾಕೋದು, ಚಾನಲ್ ಪ್ಯಾಟ್ರನ್ ಅಂದರೆ ಏನು, ಟ್ರಯಾಂಗಲ್ ಪ್ಯಾಟ್ರನ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಏನು ನಿಮಗೆ ಅರ್ಥ ಆಗಿಲ್ವೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅಲ್ಲಿ ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಅದು ಬಂದು ಟ್ರಯಾಂಗಲ್ ಪ್ಯಾಟ್ರನ್. ಸೊ ಇದರಲ್ಲಿ ನಿಮಗೆ ಚಾನಲ್ ಪ್ಯಾಟ್ರನ್ ಟ್ರೆಂಡ್ ಲೈನ್ ಹೇಗೆ ಮೂವ್ಮೆಂಟ್ ಆಗುತ್ತೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ. ಏನು ನಿಮ್ಗೆ ಅರ್ಥ ಆಗಿಲ್ವೋ ದಯವಿಟ್ಟು ಕಮೆಂಟ್ ಮಾಡಿ, ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಅಲ್ಲೂ ಕೂಡ ನೀವು ಪರ್ಸನಲ್ ಮೆಸೇಜ್ ಕೂಡ ಕಳಿಸ್ಬೋದು. ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ, ಓಕೆನಾ? ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ.